ನಮಸ್ಕಾರ. ಜೀನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಅಮೆರಿಕದ ಬದಲಾದ ವಲಸೆ ನೀತಿ ವಿರೋಧಿಸಿ ಲಾಸ್ ಏಂಜಲೀಸ್ನ ಬೀದಿಗಿಳಿದು ಜನರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇವರನ್ನು ನಿಯಂತ್ರಿಸಲು ಪೊಲೀಸರು ಅಶ್ರುವಾಯು, ರಬ್ಬರ್ ಗುಂಡುಗಳನ್ನು ಹಾರಿಸಿದ್ದಾರೆ. ಜನರ ಆಕ್ರೋಶ ಹತ್ತಿಕ್ಕಲು 2,000 ಸೈನಿಕರನ್ನು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿಯೋಜಿಸಿದ್ದಾರೆ. ತನ್ನ ಅನುಮತಿ ಕೇಳದೆ ಸೇನೆ ನಿಯೋಜಿಸಿದ್ದಕ್ಕೆ ಕ್ಯಾಲಿಫೋರ್ನಿಯಾದ ಗವರ್ನರ್ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದಾರೆ. ಅಮೆರಿಕದಲ್ಲಿ ಆಂತರಿಕ ಸಂಘರ್ಷ ಆರಂಭವಾಗಿದೆ. ಡೊನಾಲ್ಡ್ ಟ್ರಂಪ್ ಅವರು 2ನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾದ ದಿನದಿಂದಲೂ ಭಿನ್ನವಾದ ಆದೇಶಗಳ ಮೂಲಕವೇ ಅಮೆರಿಕ ಹಾಗೂ ಜಗತ್ತಿನ ಹಲವು ರಾಷ್ಟ್ರಗಳ ಜನರ ಆತಂಕಕ್ಕೆ ಕಾರಣರಾಗಿದ್ದಾರೆ. ಪ್ರತಿ ಸುಂಕ ಹೇರಿಕೆ, ಅಕ್ರಮವಾಗಿ ನೆಲೆಸಿದ್ದವರನ್ನು ಅವರ ದೇಶಗಳಿಗೆ ಗಡೀಪಾರು ಮಾಡುವ ಕ್ರಮ, ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ವಿದೇಶಿ ವಿದ್ಯಾರ್ಥಿಗಳ ದಾಖಲಾತಿಗೆ ನಿರ್ಬಂಧ, ಹೀಗೆ ಹಲವು ಆದೇಶಗಳ ಮೂಲಕ ಟ್ರಂಪ್ ಸುದ್ದಿಯಾಗುತ್ತಲೇ ಇದ್ದಾರೆ. ವಲಸೆ ನೀತಿ ವಿರೋಧಿಸಿದವರ ಮೇಲೆ ಪ್ರಹಾರಕ್ಕೆ ಮುಂದಾಗಿರುವುದು ಅಮೆರಿಕದಲ್ಲಿನ ಹೊಸ ಬೆಳವಣಿಗೆ. ಲಾಸ್ ಏಂಜಲೀಸ್ ಫ್ಯಾಷನ್ ಕ್ಷೇತ್ರಕ್ಕಾಗಿ ಪ್ರಸಿದ್ಧ. ಇಲ್ಲಿನ 2 ಹೋಮ್ ಡಿಪೋಗಳು, ಡೋನಟ್ ಮಳಿಗೆ ಮತ್ತು ವಸ್ತ್ರಗಳ ದಾಸ್ತಾನು ಕೇಂದ್ರದ ಮೇಲೆ ವಲಸೆ ಮತ್ತು ಕಸ್ಟಮ್ಸ್ ಜಾರಿ ಇಲಾಖೆಯ ಅಧಿಕಾರಿಗಳು ಹಠಾತ್ತನೆ ದಾಳಿ ನಡೆಸಿದರು. ಇದು ವಿವಾದಕ್ಕೆ ಕಾರಣವಾಗಿತ್ತು. ಶುಕ್ರವಾರ ಆರಂಭವಾದ ಈ ದಾಳಿಯಲ್ಲಿ ನಕಲಿ ದಾಖಲೆ ಬಳಸಿ ಅಮೆರಿಕದಲ್ಲಿ ನೆಲೆಸಿ ದುಡಿಯುತ್ತಿದ್ದವರನ್ನು ಗುರಿಯಾಗಿಸಿತ್ತು. ಅಧಿಕಾರಿಗಳು ದಾಳಿ ಆರಂಭಿಸುತ್ತಿದ್ದಂತೆ ಜನರು ಗುಂಪು ಗುಂಪಾಗಿ ಸೇರಲಾರಂಭಿಸಿದರು. ಅಧಿಕಾರಿಗಳ ವಾಹನಗಳನ್ನು ತಡೆದು ವಶಕ್ಕೆ ಪಡೆದವರನ್ನು ಬಿಡುಗಡೆ ಮಾಡುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿದರು. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಗುಂಪು ಸೇರಿದರು. ಸರ್ಕಾರಿ ಕಚೇರಿಗಳು, ಜೈಲುಗಳ ಎದುರು ಜನರು ಜಮಾವಣೆಗೊಂಡರು. ಇದನ್ನು ಕಾನೂನು ಬಾಹಿರ ಎಂದು ಆರೋಪಿಸಿದ ಅಧಿಕಾರಿಗಳು ಪ್ರತಿಭಟನಾಕಾರರನ್ನು ಬಂಧಿಸಲು ಮುಂದಾದರು. ಸದ್ಯ ರಾತ್ರಿ ಕರ್ಫ್ಯೂವನ್ನು ಈ ಪ್ರದೇಶಗಳಲ್ಲಿ ಹೇರಲಾಗಿದೆ. ಹಿಂಸಾಚಾರವು ಅಲ್ಲಲ್ಲಿ ನಡೆಯುತ್ತಲಿದೆ. ಆಂತರಿಕ ಭದ್ರತಾ ಇಲಾಖೆಯ ಪ್ರಕಾರ ಈವರೆಗೂ 118 ವಲಸಿಗರನ್ನು ಬಂಧಿಸಲಾಗಿದೆ. ದಾಳಿ ನಡೆಸಿದ ಶುಕ್ರವಾರವೇ 44 ಜನರನ್ನು ವಶಕ್ಕೆ ಪಡೆಯಲಾಗಿತ್ತು. ಮುಂದಿನ 30 ದಿನಗಳವರೆಗೂ ಈ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಕ್ಯಾಲಿಫೋರ್ನಿಯಾದ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಇದು ಈ ದಿನದ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್. ನಮಸ್ಕಾರ.